ಕ್ವಾಟರ್ ಕುಡಿದ ಬಂದ ಕಟರ ಜಿಗದ ಬಂದ ಕ್ವಾಟರ್ ಕುಡಿದ ಬಂದ ಕಟರ ಜಿಗದ ಬಂದ ನಿಮ್ಮ ಹೃದಯದ ಚೋಡ ಚಲುವ ರಾಜಕುಮಾರ ಚಲುವ ರಾಜಕುಮಾರ ಕ್ವಾಟರ್ ಕುಡಿದ ಬಂದ ಕಟರ ಜಿಗದ ಬಂದ ಕ್ವಾಟರ್ ಕುಡಿದ ಬಂದ ಕಟರ ಜಿಗದ ಬಂದ ನಿಮ್ಮ ಹೃದಯದ ಚೋಡ ರಾಜಕುಮಾರ ರಾಜಕುಮಾರ ಛೇ 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 ಮಾಡಬಾರ್ದಪ್ಪ 7 ಜನಕ್ಕೆ ತಿಳಿಸ್ಕೊಟ್ರಿ ಅಲ್ರಿ CM ಬರ್ತಾನಂದ್ರೆ ಸಾಕು ಕೈಯಾಗಿ ಹುಡುಕಾತ್ ಬಿಟ್ಟು ಹೋಗ್ಬೇಕು PM ಬರ್ತಾನಂದ್ರ ಅವತ್ತು ಫಸ್ಟ್ ಆಯ್ತು ಇದ್ರು ಬಿಟ್ಟು ಹೋಗ್ಬೇಕ್ರಿ ಅಂದ್ರೆ ರೆಸ್ಟ್ ನಾಯಿ ಫುಲ್ಸ್ ಬೆಲ್ಟಿಗೆ ಇವತ್ತು ಅದು ಚಲೋ ದೋಸ್ ಐತಿ ಇವತ್ತು ರಜಾ ಮಾಡಿ ಕಿಶಿಂದ ಒಂದು ಸಣ್ಣ ಹುಡುಗಿ ನೋಡಿ ಕಿಶಿಂದ ಯಾಕಂದ್ರೆ ಸತ್ತಿ ಮರಿ ಮಾಡಿ ಜಾತ್ರೆ ಕಾಮಗೊಂದು ಹುಡುಗಿ ಸತ್ ಮಾಡ್ಕೊಂಡು ಮದುವೆ ಆಗಿ ಕಿಶಿಂದ ಮಣ್ಯ ನಿನ್ನೆ ಅಲ್ಲ ಮಣ್ಯನ ಮಣ್ಣಿ ಹಿಂತಡಿ ಬಂದಾಳು ಆಕಿನ ಏನು ಸತ್ ಮಾಡ್ಕೊಂಡು ಮದುವೆ ಆಗ್ಬೇಕಂದ್ರೆ ಇವತ್ತು ನಮ್ಮ ಹಂಗಮಾರ್ಕ್ ಹೋಮ್ ಮಿನಿಸ್ಟರ್ ಬರಾಕತ್ತಾನ್ರಿ ಅದಕ್ಕೆ ಮಡ್ಡಿಗೆ ಬಂದು ನಿಟ್ಟನು ಮಣ್ಣಿ ಮುಂದೆ ಒಂದು ಕಾಸು ಬಂದು ಹುಟ್ಟೈತಿ ಹುಡುಗಿ ನಮ್ಮ ಮನೆಯ ಎದುರಿಗೊಂದು ಫಿಗರ್ ಬಂದೈತಿ ಇಷ್ಟ ಚಂದೈತಿ ಹೇಳಕ್ ಬರ್ದಂಗಾಗೈತಿ ಇಷ್ಟ ಚಂದೈತಿ ಹೇಳಕ್ ಬರ್ದಂಗಾಗೈತಿ ನಮ್ಮ ಮನೆಯ ಎದುರಿಗೊಂದು ಹುಡುಗಿ ಬಂದೈತಿ ಇಷ್ಟ ಚಂದೈತಿ ಹೇಳಕ್ ಬರ್ದಂಗಾಗೈತಿ ಇಷ್ಟ ಚಂದೈತಿ ಹೇಳಕ್ ಬರ್ದಂಗಾಗೈತಿ ನೋಡಲ್ಲಿ ಕಸಾನೋದಿಲ್ಲ ಎರಡು ಕಣ್ಣ ನೋಡೋದಂಗ ನಿನ್ನ ಯಾವೂರಕ್ಕೆ ಬಂದಿನಿ ಹೇಳ ಚಿನ್ನ ಏನ ನಿನ್ನ ಬಲ ಒಂದು ನಿಟ್ಟಿಗಾಗಿ ನೋಡತೀವಿ ನನ್ನ ಯಾವೂರಕ್ಕೆ ಬಂದಿನಿ ಹೇಳ ಚಿನ್ನ ಏನ ನಿನ್ನ ಬಲ ನಮ್ಮ ಮನೆಯ ಎದುರಿಗೊಂದು ಫಿಗರ್ ಬಂದೈತಿ ಇಷ್ಟ ಚಂದೈತಿ ಹೇಳಕ್ ಬರ್ದಂಗಾಗೈತಿ ಇಷ್ಟ ಚಂದೈತಿ ಹೇಳಕ್ ಬರ್ದಂಗಾಗೈತಿ ಈ ಕ್ರಾಸ್ ಇಟ್ರ ಮುಂದೆ ಕ್ರಾಸ್ ಒಂದು ಹುಡುಗಿ ಬರೋದು ಆ ಸರ್ಟ್ ಮಾಡ್ಕೊಂಡು ಕಿಶನ್ ತಯಾರಾಗೇ ಬಿಡ್ನು ಬಾಗಲಕೋಟಿ ಬಸ್ ಸ್ಟ್ಯಾಂಡ್ ಬಂಗಾರ ಬಣ್ಣದ ಸಿಂಗಾರ ಹೆಣ್ಣಿ ಕುಂತೈತಿ ನಿನ್ನ ಮ್ಯಾಲ ನನ್ನ ಈ ಕನ್ನ ಕೈ ಬರ್ಬ ಹೋಗ ಬ್ಯಾಡ ಕಂಪಿನ ಪಡದಾಗ ಬೆಚ್ಚಗ ಮಲಗೋನ ಬಾ ಹುಡುಗಿ ಕೌದ್ಯಾಗ ಬೆಚ್ಚಗ ಮಲಗೋನ ಬಾ ಹುಡುಗಿ ಕೌದ್ಯಾಗ ಆರೇಜಿ ನನ್ನ ಬ್ಯಾಡ ಆಡೋನು ಕ್ರಿಕೆಟ ಆರೇಜಿ ನನ್ನ ಬ್ಯಾಡ ಆಡೋನು ಕ್ರಿಕೆಟ ಬಾಲವಾಗಿ ಬಾರ ಹೊಲಿತು ನಬೋರ ಒಂದ ಹುಡುಗಿ ನಾನು ತಯಾರ ಒಂದ ಹುಡುಗಿ ನಾನು ತಯಾರ ಗುಲಾಬಿ ಬಣ್ಣ ನಡಮಳ ಸಣ್ಣ ಮನೆಗೆ ಹೂವಿನ ಮಾಲೆ ಕೊಡುವೆ ಚಿನ್ನ ಹುತ್ತನಿ ಹಿಡಿಸಿದಿ ಬಾದಾಮಿ ಹಣ್ಣ ಹುತ್ತನಿ ಹಿಡಿಸಿದಿ ಬಾದಾಮಿ ಹಣ್ಣ ಕೈ ಬಂದ ಹೋಗ ಬ್ಯಾಡ ಕಂಪಿನ ಬಲರಾಗ ಚಚ್ಚಗ ಮಲಗೋಣ ಬಾ ಹುಡುಗಿ ಹುಡುಗ್ಯಾಗ ಚಚ್ಚಗ ಮಲಗೋಣ ಬಾ ಹುಡುಗಿ ಹುಡುಗ್ಯಾಗ ಹಾರೇತಿ ನಮ್ಮ ಜಾತ ಆಡೋನು ಕ್ರಿಕೆಟ ಹಾರೇತಿ ನಮ್ಮ ಜಾತ ಆಡೋನು ಕ್ರಿಕೆಟ ಬಾಲವಾಗಿ ಬಾರ ಹೊಲಿತು ನಬೋರ ಒಂದ ಹುಡುಗಿ ನಾನು ತಯಾರ ಒಂದ ಹುಡುಗಿ ನಾನು ತಯಾರ ಒಂದ ಹುಡುಗಿ ನಾನು ತಯಾರ ಹತ್ತು ಚಿಲ್ಲು ಪ್ಲಾಟ ಹೊಲಿಯುಗ ಕೆಟ್ಟೈತೆ ಹುಡುಗಿ ಶರಾಗಿರಲಿ ತಳಿಯಾಲ ಕಲಿಯುಗ ಕೆಟ್ಟೈತಿ ಹುಡುಗಿ ಶರಾಗಿರಲಿ ತಳಿಯಾಲ ಅರಿವಿನ ಜನ್ಮದ ಬಂದಿ ಕಬಾರಿರಲಿ ಮೈಯಾಲ ಅರಿವಿನ ಜನ್ಮದ ಬಂದಿ ಕಬಾರಿರಲಿ ಮೈಯಾಲ ಚೆನ್ನಾಗಿ ಹುಡುಗಿ ಹುಡುಗಿ
ಮನಗಂಡ ಗೂಟ ಪ್ರೀತಿ ಕಟ್ಟಿದ ರೇಟ ಇಷ್ಟೆಲ್ಲ ಮನಗಂಡ ಗೂಟ ಪ್ರೀತಿಗೆ ಕಟ್ಟಿದ ರೇಟ ಎಲ್ಲ ಗೊತ್ತಾಗಿ ಅನುಸಾಸೈತರಿ ನೆಮ್ಮದಿ ಅನ್ನೋದು ದೌಡ ಎಲ್ಲ ಗೊತ್ತಾಗಿ ಅನುಸಾಸೈತರಿ ನೆಮ್ಮದಿ ಅನ್ನೋದು ದೌಡ ಇಷ್ಟೆಲ್ಲ ಮನಗಂಡ ಗೂಟ ಕಟ್ಟಿದ ಪ್ರೀತಿಗೆ ರೇಟ ಇಷ್ಟೆಲ್ಲ ಮನಗಂಡ ಗೂಟ ಕಟ್ಟಿದ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನುಸಾಸೈತರಿ ನೆಮ್ಮದಿ ಅನ್ನೋದು ದೌಡ ಎಲ್ಲ ಗೊತ್ತಾಗಿ ನೆಮ್ಮದಿ ಅನ್ನೋದು ದೌಡ ಬಾದಾಮಿ ಹುಡುಗಿ ನಿವಾರಿ ಅಂದಾಗ ಬರ್ದಿದ್ದ ಹಾರಿ ಬಾದಾಮಿ ಹುಡುಗಿ ನಿವಾರಿ ಅಂದಾಗ ಬರ್ದಿದ್ದ ಹಾರಿ ಇಷ್ಟೆಲ್ಲ ಮನಗಂಡ ಗೂಟ ಕಟ್ಟಿದ ಪ್ರೀತಿಗೆ ರೇಟ ಇಷ್ಟೆಲ್ಲ ಮನಗಂಡ ಗೂಟ ಕಟ್ಟಿದ ರೇಟ ಎಲ್ಲ ಗೊತ್ತಾಗಿ ಅನುಸಾಸೈತರಿ ನನ್ನದಿ ಅನ್ನೋದು ಎಲ್ಲ ಗೊತ್ತಾಗಿ ಅನುಸಾಸೈತರಿ ನನ್ನದಿ ಅನ್ನೋದು ಕಲ್ಲಾದರೆ ನಾನು ನೀವಯ್ಯುವ ಕಲ್ಲಾಗಿರುವೆ ಮಣ್ಣಾದರೆ ನಾನು ನಿನ್ನ ತುಂಬದನ ಮಣ್ಣಾಗಿರುವೆ ಕಲ್ಲಾದರೆ ನಾನು ನೀವಯ್ಯುವ ಕಲ್ಲಾಗಿರುವೆ ಮಣ್ಣಾದರೆ ನಾನು ನಿನ್ನ ತುಂಬದನ ಮಣ್ಣಾಗಿರುವೆ ಹಾಗಾದರೆ ನಾನು ನಿನ್ನ ಕೈಯನ ಬರಿಯಾಗಿರುವೆ ಕಬನಾದರೆ ನಾನು ಶಬನಾದರೆ ನಾನು ನಿನ್ನ ಶಣಕರ ಹೋಗಾಗಿರುವೆ ಆನೆ ಕಣ್ಣಿನಲ್ಲಿ ಕಣ್ಣನ್ನು ನೋಡಬಾರದೆ ಹೇಳಬಾರದೆ ಕಣ್ಣಿನಲ್ಲಿ ಕಣ್ಣನ್ನು ಹೇಳಬಾರದೆ ವಿಜಯನ್ನು ಬಿಟ್ಟು ಹೇಳಬಾರದೆ ಮನಸ್ಸು ಕೇಳುವ ಮೂರು ಆಸೆಯಾಗಬಹುದು ಹೃದಯ ಹಾಡುವ ಸಿರಲಾಲಿಗೆ ಯಾವ ಬೇಳೆ ಇರಲು ನನ್ನ ನಿನ್ನ ಪ್ರೇಮದ ಮಾತು ಮನದಲ್ಲಿ ಮುಚ್ಚಿ ಇಡಬೇಕು ನನ್ನ ನಿನ್ನ ಪ್ರೇಮದ ಮಾತು ಮನದಲ್ಲಿ ಮುಚ್ಚಿ ಇಡಬೇಕು ನಿನ್ನ ಲೋಕಿಗೆ ಬರ್ತೇನ ಪಾಗಲಾದ ನನ್ನ ನಿನ್ನ ಪ್ರೇಮದ ಮಾತು ಮನದಲ್ಲಿ ಮುಚ್ಚಿ ಇಡಬೇಕು ನನ್ನ ನಿನ್ನ ಪ್ರೇಮದ ಮಾತು ಮನದಲ್ಲಿ ಮುಚ್ಚಿ ಇಡಬೇಕು
ಜುಮ್ ಅನ್ಸಾದೈತಿ ಏನು ಮಾಡೋದು ಈಗ ಸಿಗತ್ ನೋಡ್ರಿ ಅದ ಇನ್ನ ಮಟ ನಿತ್ತ ಮಾಡೋದು ನೀನು ಪುಟ್ಟ ಬಿಡ್ದಾಕೈತಿ ಅದ ಹೌದಲ್ಲ? ಬಾಸ್ ಹಾ, ಇರ್ಲಿ ಡೈರೆಕ್ಟ್ ಗಜಮಾನಿ ಮಾಮ ಗಜಮಯ ಬಸ್ತಿ ಡೈರೆಕ್ಟ್ ಗಜಮಾನಿ ಯವ್ವ ನಂದು ಹರಿತ ನಂದು ಹರಿತ ನಂದು ಹರಿತ ನನ್ನ ಚೀಲ ಹರಿತು ನಂದು ಮುರಿತು ಏನ್ ಮುರಿತು ಬಡಿಗೆ ಏನೇನೋ ತೆಬ್ರಿ ಅಲ್ಲ ಹಾದಿ ಹಿಡಿದು ಚೀಲ ಹಿಡ್ಕೊಂಡು ಬರುವ ಈ ಚಳಿಯ ಕನ್ನ ಕಾಣ್ತಾ ಇಲ್ಲ ಕನ್ನ ನೀ ಯಾವ್ರೆ ಬಂಗಾರ ಬಣ್ಣದ ಬಲಾಲಿ ಅಲ್ಲ ಚಿಗರ್ ಮೀಸಿ ಬಿಟ್ಟ ಉದ್ದನ ಬಡಿಗೆ ಹಿಡ್ಕೊಂಡು ಬರುವ ಪೊಲೀಸ್ ನಾವು ಕಾಣಾಗಿಲ್ಲ ಕಣ್ಣಿಗೆ ಯಾಕೆ ಚಲೋ ಬಾಯಿ ತೆಗದ ಏನ್ ಒಳಗ್ ಬಡಿಗೆ ಯಾವ 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 ನಂದ್ರಾಗ ನಿನ್ನ ಬಡಿಗೆ ಇಡ್ತೀನಿ ಅಂತ ಏನು ಪೊಲೀಸ್ ಅಪ್ಪ ನನ್ನ ಚೀಲದಾಗ ನಿನ್ನ ಬಡಿಗೆ ಇಡ್ತೀನಿ ಅಂತ ಏನೋ ಪೊಲೀಸ್ ಅಪ್ಪ ಅಲ್ಲ ನೀನು ಅರೆಸ್ಟ್ ಮಾಡ್ಲಿ ಒಳಗ್ ಹಾಕ್ಲಿ ಏನೋ ಅಂದೆ ಅಲ್ಲ ನೀನ ಬಂದು ನನಗ ಹಾದು ನನ್ನ ಚೀಲ ಹರಿದು ಮತ್ತ ನನ್ನ ಚೀಲದ ನಿನ್ನ ಬಡಿಗೆ ತಿರುಗ್ತೀನಿ ಅಂತ ಹೇಳ್ತೀಯ ಎಷ್ಟೆಲ್ಲ ಯಾಕತ್ತಿ ಅಂದ್ರೆ ಬಾ ಹೋಗಿ ಬಿಡು ಮನೆ ಸಾಬರ ಬಾ ಕಬಡ್ಡಿ ಆಡಬೇಕು ಒನ್ಸ್ ಮೋರ್ ಅಲ್ಲಿ ಬಿಡ್ಕೋಕ ಎಲ್ಲೇ ಬಿಡ್ಕೊಂಡಿ ಎಲ್ಲಿ ಪಡ್ಕೊಂಡಂಗಿಲ್ಲ ಅವ ನಮ್ಮ ಸಿದ್ಧರಂಗ direct. correct ಆಗಿ ಗೊತ್ತದ ನಮ್ಮ ಜಗ ಆ ಡೆಂಗ್ ಕೈ ಕೂತು ಡೈರೆಕ್ಟ್ ಗಜಮಾನ ದೋಸ್ತ ನಮಗೇನು ಇಲ್ಲ ತಳಗ್ ಬಿದ್ರು ಒಂದು ಬಾಳೆಕಾಯಿ ಮ್ಯಾಗ ಬಿದ್ರು ಸಮಾಧಾನಕ ಬಹುಮಾನ ಇದ್ದೇ ಇರ್ತದೆ. ದೋಸ್ತ ಕೇಳಿಲ್ಲ ಹೆಂಗಸರು ಎಲ್ಲಿ ಈ ಪಡ್ಕೊಂಡು ಬಡಿಗೆ ಆಗೋದಿಲ್ಲ ಈ ಬಡಿಗೆ ಗಡಿಗೆ ಅಂತ ನಿನ್ನ ಚೀಲ ಎರಡು ಹಿಂಗ ಒಂದಾದ್ರ ಬುಡ ಹೊಡೆದ ಮಳಿ ಅದ ಅಲ್ಲ ಅಲ್ಲಿ ಹೋದ್ರ ಬ್ಯಾರೆ ಐತಿ ಅಂತ ಹೇಳಿದ್ರಿ ಮತ್ತೆ ಇಲ್ಲಿ ಆದ್ರೆ ಏನೈತಿ ಬಡಿಗೆ ಗಡಿಗೆ ಅಂತ ಈ ನಮ್ಮ ಇಬ್ಬರು ಬಡಿಗೆ ಗಡಿಗೆ ಅಂತ ಈ ಚೀಲಗಳು ಒಂದಾಗಿ ಗುಡಿಗಿನ ಮಳೆ ಸುಡಿದ ಗುಡಿಗೆ ಹೊಡೆಗೆ ಮಳೆ ಆದಂಗ ಅಯ್ಯೋ ನನ್ನ ಸರ್ವಜ್ಞನ ತುರುಕಿನ ಪಣಕ ಅಲ್ಲ ನೀ ಏನು ಪೊಲೀಸ್ ಅದಿಯೋ ಏನು ಕವಿ ಐದೋ ಇನ್ನೊಂದ್ಸಲ ಬಿಡಿಸಿದ ನೋಡೋಣ ಏನಿಲ್ಲ ಈ ನನ್ನ ಬಡಿಗೆ ಗಡಿಗೆ ಅಂತ ನಿನ್ನ ಚೀಲ ಎರಡು ಹಿಂಗಾದ್ರ ಗುಡುಗ್ ಹೊಡೆದ ಮಳಿ ಆದಂಗ ಈ ತಂಡಿ ದಿವ್ಸನ್ಯಾಗ ಎಬ್ಬರು ಕೂಡ ತೈಕಿ ಬಡ್ಕೊಂಡ ನಾವು ಹಾಡ ಹಾಡಿದ್ರ ಮುಂದೆ 9 ತಿಂಗಳಿಗೆ ಹಸ್ರಾದ ಗಂಡ ಮಗ ಹುಟ್ಟು ಬರ್ತಾನ ತನ್ನ ತಾನ ಹೊರಗ ಅಂದ್ರ ನಂಗ ಅರ್ಥ ಆಗಲಿಲ್ಲ ಬಿಡಿಸಿ ಕೊಟ್ಟು ಮಾಮ ಇನ್ನೂ ತಿಳಿಲ್ಲ ಹುಡುಗಿ ಇಲ್ಲ. ನಾನು ನೀನು ಒಂದಾಗಿ ಇಬ್ರು ಕೂಡಿ ಲಗ್ನ ಆಗಿ ಬಿಟ್ಟು ಅಂದ್ರ ವರ್ಷ ತುಂಬತ್ಲೆ ಚಾಲೋನ ಆರತಿಗಳದಾಗ ತೆಗಿಬೇಕಿಲ್ಲ ಪೀಕ್ ಹಂಗಾರ ನಿನ್ನ ಹೆಸರು ಅನ್ನೋದು ಗೊತ್ತಾಗ್ಲಿಲ್ಲ ಅಯ್ಯೋ ಪೊಲೀಸರು ಸವಾಸ ಬೆಳತಾನ ಉಪವಾಸ ಅಂತ ನಮ್ಮ ಅಪ್ಪೆಲ್ಲ ಏನ ಸುಂದ್ರೆ ನಿಮ್ಮ ಪೀಡ್ಯಾನ ಪೀಳಿಗೆಸಿಂದ ಹೇಳ್ಕೊಟ್ಟು ಕೂತ ಸರಿ ಆಗೋದಿಲ್ಲ ಈ ತಂಡಿ ಸೀಸನ್ದಾಗ ನಿನ್ನ ಹೆಸರಾದ ಹೇಳಿ ಹೋಗಲ್ಲ ಹಂಗೇಳ ಹೇಳ ಹೇಳೇ ಬಿಡ ಏನಾಗ್ತೈತೆ ಮಿಂಚುವ ಕಣ್ಣು ಒಂದಾದ ಭೂಮಿಯ ಮಣ್ಣು ಸುಟ್ಟರು ಸುಳ್ಳಾರ್ದು ಶಿವನ ಉರಿಗಣ್ಣು ನನ್ನ ಹೆಸರೈತಿ ಚಿನ್ನು ಬಾದಾಮಿ ಚಿನ್ನಿ ಎಬ್ಸಾಳ ಎದತ್ ಬಾದಾಮಿ ಚಿನ್ನಿ ಎಬ್ಸಾಳ ಹೊರಪ್ ಹೋದೇವ್ರ ಹಿಂಗ್ಯಾಕ ನಾಯ್ತದ ವಾ ವಚನಗಾರ್ತಿ ಏನೈತಿ ನಿನ್ನ ಹೆಸರಿನಾಗ ಅಂತ ಸ್ಫೂರ್ತಿ ಸಿಕ್ಕವಾಗ ತಿಳಿದಿಲ್ಲ ಅದರ ಆರ್ತಿ ಚಿನ್ನದಂತ ಚಿನ್ನನ ಹೊರತು ಬಂಗಾರನ ಮತ್ ನಿನ್ನ ಹೆಸರು ನನ್ನ ಹೆಸರು ಗಜವಾಳೆ ಮುಂಜೆ ಏಲಿ ಗಜಮಾನ ಇನ್ನ ಇಲ್ಲದ ಗಜಮ ಇನ್ನ ಚಲೋ ಬೆಳಗಿನ ಕಟ್ಟಿಗೆ ಮಾನ್ಗಪ್ಪ ಮುಂಜಾನೆ ಉದಿ ಆಗತಾನೋ ರವಿಕಾಂತ ಸಾಯಂಕಾಲ ಆಗತಾನೋ ಶಾಂತ ಇವನೇ ಈ ನಿನ್ನ ಮನಸ್ಸಿನ ಶ್ರೀಕಾಂತ ಶ್ರೀಕಾಂತೇಶ ಏನೋ ಕಾಂತ ಏನೋ ಪೊಲೀಸ ನಿನ್ನ ಮಾತಿನ ಕಡ್ತ ಓ ನನ್ನಲ್ಲಿ ನೀನಿಲ್ಲು ಅಲ್ಲಿ ಕಾಲಿಟ್ಟೆ ನನ್ನ ಹೋಗೋದಿರಲಿ ಕಾಲು ತೆಗೆದ್ರೆ ನನ್ನ ಜೀವ ಇಲ್ಲಿ ಆ ಶಿವ ಪಾರ್ವತರ ನಂಗೆ ಹೊತ್ತು ಬೆಂಕಿ ಅಂತೆ ಹಾಡಿ ಕುಡಿದು ಬಾದೆ ನನ್ನಲ್ಲೇ
ಚಿನ್ನು ಮತ್ತೇನಲ್ಲ ಅಸಮಾನನ ಶಿವಾಪುರ ಕಾಮಗ ಚಪಾತಿ ಹಾಕಿದಾರ ಕಾಣ್ತೈತಿ ಕಾಮಗತ್ತಿ ಒಂದು ಮಂದಿ ಚಾಲನ ಮಾಡ್ರಿ ಬೆಳತನಕ ಏನ್ ಯಾಕೋ ಇದು ಗೊಯ್ಯಾಡ್ಸೋದೈತಿ ಏ ಕಾಂಟ್ಯ ಯಾ ಸರ್ ಏ ನಾ ಸಾಹೇಬ್ ಅಲ್ಲೋ ಒಂದಿರು ತಿರುಗಿ ನೋಡ ಆಕಿ ಬಂದ ಟೆಕ್ಕಿ ಬಿಡ್ಯಾಕ ಚಾಲು ಅಣ್ಣ ಗಜಮೌತಿ ಆರಾಮದಿರಲ್ರ ನಿಮ್ಮ ಆಶೀರ್ವಾದ್ರಿ ಅಲ್ಲ ಇಲ್ಲೇನ್ ಕೆಲಸ ನಿಂದ ಇಲ್ಲಿ ಯಾಕೆ ಬಂದಿನಿ ಏ ಸಾವುಕಾರ ಚಪಾತಿ ಅನ್ನ ಸಾರ ಎಲ್ಲ ತಿನಿಸ್ ಕಳ್ಸ್ಯಾರ ಮ್ಯಾಲ ಸ್ಯಾಂಡಿಗೂ ಕೊಟ್ಟಾರ ಅವ್ರ ನಮ್ದು ಏನ್ ಕೆಲಸ ಐತಿಲ್ಲ ರವಿ ಸರ್ ಒಂದು ಚಪಾತಿ ಆಡ್ಪಿಸ್ ತಿಂದ್ರು ಈ ಕಡೆ ಸಾಯ್ದಿ ಹಿಡಿದು ನಾವು ಅಲ್ಲೂ ಡ್ಯೂಟಿ ಮಾಡಿದ್ರೆ ಎಲ್ಲಿ ಹೋಗಿದ್ನಿ ನಿನ್ಕತಕ ಮತ್ ಇನ್ನ ಮಟ್ಟ ಏನ್ ಮಾಡ್ತಾನ ಡ್ಯೂಟಿನ ಮಾಡ್ತಾನಲ್ಲ ಎಲ್ಲಿ ಎಲ್ಲಿ ಡ್ಯೂಟಿನಿಂದ ಇಬ್ರು ಹಂಗ ಮಾಡ್ಬಾರ್ದು ಮಾತಾಡ್ಬಾರ್ದು ನಾವು ಇಬ್ರು ಪೊಲೀಸರದು ಎಲ್ಲಿ ಪೊಲೀಸರಲ್ಲಿ ಹೋಗ್ಬಿಡದ ಪೊಲೀಸರಲ್ಲ ನಿನ್ನ ತುಟ್ಟಿಗೆ ಯಾಕೆ ಲಿಫ್ಟ್ ನಾನು ಬಡಿಗೆ ಅಲ್ಲಿ ಕೈಯಾಗ ಕೊಡ್ತಾನ ಬಡಿಗೆ ಬಡಿಗೆ ಲಿಫ್ಟಿಗೆ ಕತೈತೆ ಅದ್ಯಾಕೆ ಲಿಫ್ಟಿಗೆ ಕತೈತೆ ಇವ್ ಪೊಲೀಸ್ ಡ್ಯೂಟಿ ಮಾಡೋರ ಪೊಲೀಸರು ನೋಡಿ ಡ್ಯೂಟಿ ಮಾಡಿದ್ರೆ ಬಡಿಗೆ ಸಹ ಹೇಳ್ಕೊಂಡ್ ಕೂತಾರ ಇವನು ಬಡಿಗೆ ಒಪ್ಪಾರೆ ಒಪ್ಪಾರೆ ಬಡಿಗೆ ಎಬ್ಸೋದಿದ್ದ ಮ್ಯಾಲ ನೋಡ್ಬೋದ ಹೋಮ್ ಮಿನಿಸ್ಟರ್ ಅವ್ರ ಮನೆ ಬಾರ ಬಂದ್ ಹೋಗಿ ಒಂದ್ ತಾಸ ಆತವ್ರ ನೀ ಎಲ್ಲಿ ಹೋಗಿದ್ನಿ ನಾ ಇಲ್ಲೇ ಇಲ್ಲೇ ಇದೆ ಬಡಿಗೆ ಮ್ಯಾಲ ಎಬ್ಸ್ನಿಂದ ಇದೇ ಬೇರೆ ಕಾಣ ಐತಿ ಇನ್ಕತ್ತ ತುಟ್ಟಿ ಕಿಸ್ ಕೊಡ್ದು ಹೋತ್ ಗಲ್ಲ ಕಿಸ್ ಕೊಡ್ದು ಇದೇ ಬಡಿಗೆ ಕಿಸ್ ಕೊಡ್ದು ಅಲ್ಲ ಬರೀ ಬನ್ನಕ್ಕ ಲಿಪ್ಟಕ್ಕ ರೊಕ್ಕಕ್ಕ ಬಣ್ಣ ಹತ್ತಬ್ಯಾಡ್ರಿ ಬಾಳ ದಿವಸ ಅಲ್ಲದ ಹಡ್ದ ತಂದೆ ತಾಯಿನ ನೋಡ್ಕೊರಿ ಮೊದಲ ಇದು ಹೆಸರು ಉಳಿತೈತೆ ಯಾಕೆ ಹೋಗ್ತಾನ ದುಡ್ಡು ಇವತ್ತು ಬರ್ತೈತಿ ಹೋಗ್ತೈತಿ ಲಿಫ್ಟಿಗೆ ಇವತ್ತು ಬರ್ತೈತಿ ಬೆಳಗ್ಗೆ ಅದು ಓಡ್ತೈತಿ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣೋ ಹೊಡೆದ ತಾಯಿನ ಕಳಕೊಂಡ ಮ್ಯಾಲ ಮರಳಿ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಸಿಗುವಳೇನು ಮುಂದಿನ ಫಲ ಗೊತ್ತ ಸಾಹೇಬ್ ಏನ್ ಮಾಡಿ ಗಂಟ್ಲ ಏಕ ಬಿಡ್ತೀನಿ ಅವನ ಒಟ್ಟ ಬೆಳತನಕ ಚಾಲನ ಐತಿ ಮತ್ತೆ ಏನ್ ಮಾಡೋದಿನ ಸರ್ ನಮಸ್ಕಾರ ಬಾಹುಲಿ ಪೊಲೀಸ್ರ ಬಾಹುಲಿ ನಮಸ್ಕಾರಪ್ಪ ನಮಸ್ಕಾರ ಯಾವ ಕಾಲೇಜ್ ಹುಡುಗಪ್ಪ ನೀನು ನೀವು ಅನ್ಕೊಂಡಂಗ ನಾನೇನ್ ಕಾಲೇಜ್ ಹುಡುಗಲ್ರಿ ಮಿನಿಸ್ಟರ್ ಡ್ಯೂಟಿಗ ಯಾವ್ಯಾವ ಪೊಲೀಸರು ಎಲ್ಲಿ ನಿಂತಾರ ಏನ್ ಮಾಡತ್ತಾರಂತ ಕಂಡಿಡ್ದ ಪೇಪರ್ನ್ಯಾಗ ಬರೆಯೋ ಪತ್ರಕರ್ತ ಇದೀನಿ ಅವಂದು ಬೆರ್ಸಿ ಬಿದ್ದೈತಿ ಪತ್ರಕರ್ತ ನಾವ ವಿಚಾರ ಮಾಡಿ ಮಾತಾಡಲಿ ಪತ್ರಕರ್ತದನು ಅಂದ್ರ ನಮ್ದು ಠಾಣೆದಾಗ ಹೆಸರದಾಗ ನಮಗೂ ಇಬ್ಬರು ಹೆಸರು ಮ್ಯಾಲ ಬರ್ತಾವನ್ರಿ ಹಾ ಅಷ್ಟು ಚಲೋ ಐತಿ ನಿಮ್ ಠಾಣಾದ ಹೆಸರ ಫುಲ್ ಪವರ್ ರೀ ಹೇಳ್ಬೇಕು ಠಾಣಾ ಹೆಸರು ಹೇಳ್ಬೇಡಿ ಈಗ ಇಲ್ಲಿ ಹೇಳುದು ಗಪ್ಪು ಹೇಳುದು ಈ ಹೆಸರು ಹೇಳಿದ ನಮ್ಮ ಭಕ್ತ ಕಣ್ಣಾಗ ನಮ್ಮ ಹೆಸರ ಮೊದಲೇ ಬಡಿಗೆ ತುದಿಗೆ ಲಿಫ್ಟಿ ಕೈತೈತಿ ಇನ್ನೇನ್ ಹೇಳ್ತೈತಿ ಅಂದಂಗ ನಿಮ್ ಇಬ್ಬರ ಹೆಸರು ಏನ್ರಪ್ಪ ನನ್ನ ಹೆಸರು ರೇ ಮಾಂತೇಶ್ ರೇ ನನ್ನ ಹೆಸರೇ ಕಾಂತೇಶ್ ರೀ ಮಾಂತೇಶ ಕಾಂತೇಶ ಕಾಂತೇಶ ಮಾಂತೇಶ ಇಬ್ಬರು ಹೆಸರು ಚಲೋ ಐತಿ ಎರಡು ದೇಶಗಳ ತೆಗದ ಕಾಮ ಆಯ್ತು ಓಕೆ ನಾನಿನ್ನು ಬರ್ತೀನಿ ಬರ್ರಿ ಗುರುಗಳು ನಮ್ ಬಂದ ಚಲೋ ನನ್ನದೇ ನಮಸ್ಕಾರ ಹೋಗಿ ಬರ್ರಿ ನಮಸ್ಕಾರ ಪೇಪರ್ದಾಗ ಬರಿಬೇಡ್ರಿ ಪೇಪರ್ದಾಗ ಬರ್ದಿದ್ದೀಪ ಮತ್ ಮಾರ ನಮ್ದ ಅಲ್ಲೋ ಅವನ ಹೆಸರು ಪಸರು ಎಲ್ಲ ಕೇಳಕ್ ಹೋಗಿದ್ದೀನ ಮೊದಲ ಪತ್ರಕರ್ತದನವ ತಪ್ಪಾತ್ ಬಿಡು ಏನೋ ಕೈತಾರ ಅವ ಯಾರಿರಲಿ ಆ ಪತ್ರಕರ್ತನ ನಾವು ಪೊಲೀಸರ ಇಬ್ಬರು ದೋಸ್ತಿನೋ ದೋಸ್ತಿ ಜಾಲಿ ಏ ಖಾಲಿ ಖಾಲಿ ಇಲ್ರಿ ಇಲ್ಲಿ ಮೇಲೆ ಜಾಲಿ ಜಾಲಿ ನಿಂಗೆ ಶಾಲ ಕೋಪಕನೋ ಒಂದು ಕೈ ಪ್ರಿಯಾತಿ ಜಾಸ್ತಿಗನೋ ನೀನು ಚಂದಿ ದೋಸ್ತಿ ಕಣ್ಣು ಪ್ರೀತಿಗೋ ಒಂದು ಕೈ ಜ್ಯೋತಿ ಜಾಸ್ತಿಗನೋ ಹಲೋ ಹಲೋ ಕಲಾಪ್ರಿ
झुकाने वाला चाहिए पैसा जमा होता है खर्च करने वाला चाहिए उल्लट पल्लट पल्लट उल्लट ತೊಟ್ಟಿಟ್ಟವನೇ ಈ ಸಮಾಜದಲ್ಲಿ ದೊಡ್ಡಪ್ಪ ದುಡ್ಡಂತಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಈ ಮೂರ್ಖ ಸಮಾಜದಲ್ಲೇ ದುಡ್ಡಿನಿಂದಲೇ ಕೊಲೆ ದುಡ್ಡಿನಿಂದಲೇ ಹೆಣ್ಣಿನ ಸೂರಹರಣ ಒಂದು ಮಹಾಭಾರತ ಕುರುಕ್ಷೇತ್ರದಲ್ಲಿ ನಡೆಯಿತು ಮಣ್ಣಿನ ಕಾಳಗ ರಾಮಾಯಣದಲ್ಲಿ ರಾಮನ ಮಧ್ಯೆ ನಡೆಯಿತು ಹೆಣ್ಣಿನ ಕಾಳಗ ಇಂದು ನನ್ನಿಂದ ನಡೀತಾ ಇದೆ ಹೆಣ್ಣು ಒಂದು ಅಧಿಕಾರದ ಕಾಳಗ ಬಲರಾಮ ಹಲಕಟ್ಟು ಸೊಳೆ ಮಗನ ಬಲರಾಮ ಈ ಪೊಲೀಸ್ ಪಾಟೀಲ್ ಸತ್ತಪ್ಪನ ಹೆಸರು ಕೇಳಿ ಇಡೀ ಊರೇ ಊರು ಗಡ 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 ನಡುಗುತ್ತಿರುವಾಗ ಎಷ್ಟೇ ಈ ಊರವಾಣಿ ಕರ್ಮದ ನೀನು ನನಗೆದುರಾಗಿ ಬದುಕ್ತೀಯ ಅಂದರೆ ನಿನ್ನ ವಂಶವನ್ನು ಸರ್ವನಾಶ ಮಾಡಲು ಬಿಡಲಾರ ಈ ಪೊಲೀಸ್ ಪಾಟೀಲ್ ಸಿದ್ದನ ಗೌಡ ಬೇರಿಲ್ಲದ ಮರದಂತೆ ನೀರಿಲ್ಲದ ಕೆರೆಯಂತೆ ತಾಯಿ ಸತ್ತ ಕರುವಿನಂತೆ ನಿನ್ನನ್ನು ಆ ವೇದನೆಗೆ ತಳ್ಳದಿದ್ದರೆ ನಾನೇಕೆ ಹುಟ್ಟಬೇಕು ಈ ಭೂಮಿ ಮೇಲೆ ಗಂಡಸಾಗಿ ಬಲರಾಮ ಒಂದು ತುಂಬಿದ ಸಭೆಯಲ್ಲೇ ನನಗೆ ಸತ್ತು ತೋರಿಸಿ ಓ ನನ್ನ ಕರಿಯನ್ನು ಮುಗಿದಿಯಲ್ಲ ಓ ಭವಿಷ್ಯದಿಂದ ಕಂಡುಕೊಳ್ಳೆಯನ್ನು ಮುರಿಯದಿದ್ದರೆ ನಾನು ಪೊಲೀಸ್ ಪಾಟೀಲ್ ಸಿದ್ದನ ಗೌಡನೇ ಅಲ್ಲ ನಾನು ನಂಬಿದರೆ ಸಿದ್ದನ ಗೌಡ ಕಂಡಿದ್ದರೆ ಖಾನುಕ ಕೆರಳಿದರೆ ಸರ್ವನಾಶ ಹೊನ್ನಶೆಟ್ಟಿ ಏ ಹೊನ್ನಶೆಟ್ಟಿ ಓಡ್ಕೊತ ಬಾಯ್ ನೋಡ್ರಿ ಅಲ್ಲಿಂದ ಪ್ರತಿಕಾರಿ ರಾಮ ಇನ್ನು ಏಕೆ ಬರಲಿಲ್ಲವೋ ನನ್ನ ಮನೆಗೆ ನೋಡ್ರಿ ಅಪ್ಪ ದೊಡ್ಡ ಮಣಿತಾನದ ನಿಮ್ದು 10 ಊರಿಗೆ ನ್ಯಾಯ ಮಣಿತಾನದ ಈ ಮನೆಗೆ ಬಂದು ಕಾಲಿಡಬೇಕಾದ್ರ 10 ಬೇರೆ ವಿಚಾರ ಮಾಡ್ಬೇಕ ಸ್ವಲ್ಪ ಬರ್ಲ್ರಿ ಅವ ಆ ಕಡೆ ನೋಡ್ಕೊಂಡು ಸಮಾಧಾನ ಬರ್ತಾನ ಬರ್ಲಿ ಅಂದ್ರೆ ಈ ಗೌಡನ ಗಮ್ಮತ್ತು ಅಂತ
ಅದರಿಂದ ಬೇಗ ಹೇಳಿ ಗೌಡ್ರೆ. ಓ ಮದುವೆ ರಾಮ ಇನ್ನೂ ಏಕೆ ಬಂದಿಲ್ಲವೋ? ಅವನಿಗೆ ಆಯ್ತರ ತುಂಬಿಬೇಕಂತ ಕಾಣ್ತಿದೆ ಗೌಡ್ರೆ. ನಾವು ಅದಕ್ಕೂ ಸಂಕೋಚದಿಂದ ಹೇಳ್ತಿರ್ಬೇಕು ಅಂದಾಗ ನಮ್ಮ ದರ್ಪ ಸರ್ಪಕ್ಕೆ ತೆರೆಯುವುದು ರೆಡಿಯಲ್ಲ. ಅದಕ್ಕ ಅಂತಾರ್ರಿ ಗೌಡ್ರ ಗಮ್ಮತ್ತಂತೇಳಿ. ಶೆಟ್ಟೆ ಆದಷ್ಟು ಬೇಗ ಬರಲು ಬರೋದಿದ್ದಾರೆ ನನ್ನ ಮಗನಿಗೆ. ನಮಸ್ಕಾರ ಸಿದ್ದನಗೌಡರಿಗೆ. ಬೆಂಕಿ ಹಚ್ಚೋಣ ನಮಸ್ಕಾರಕ್ಕೆ. ಈ ಊರ ಪಾಟೀಲ್ ಹೇಗೆ ಕಳಿಸಿದ್ರು? ಆದಷ್ಟು ಬಂದು ಬೇಗ ಭೇಟಿ ಆಗಲು. ಎಷ್ಟೊಂದು ಸೊಕ್ಕು ನಿನಗೆ. ಸುಮ್ಮನೆ ನಮ್ಮ ಗೌಡ್ರು ಹೇಳ್ದಂಗೆ ಕೇಳ್ರಿ. ಯಾಕೆ ಸುಮ್ಮನೆ ಲೇಟ್ ಮಾಡಿ ಬರ್ದು ಮತ್ತೆ ಅವ್ರ ಕಡೆ ಸಿಕ್ಕಂಗ ಉಗಿಸ್ಬೋದು. ಹೇಳ್ದಂಗೆ ಕೇಳ್ರಿ ಒಂದಿಟ್ಟ. ಈಗಲೇ ಬಂದಿದ್ದೀವಲ್ಲ ಅದೇನಂತ ಹೇಳ್ರ. ನೋಡೋ ರಾಮಲಿಂಗ, ಹಿಂದಾಗತನ್ನು ಮರೆತು ನಿನ್ನ ಜೊತೆ ಸ್ನೇಹ ಸಂಬಂಧ ಮಾಡಬೇಕೆಂದು ನಿನ್ನ ಅಭಿಪ್ರಾಯ ಕೇಳಲು ಇಲ್ಲಿಗೆ ಕಳಿಸಿರುವೆ. ಗೌಡ್ರ ಅಭಿಪ್ರಾಯದ ಮಾತೇನು ಮಂತ್ರಿ ಗೌಡ್ರ? ಇಲ್ಲಿ ಅಭಿಪ್ರಾಯದ ಮಂತ್ರುತು. ನಾವೆಲ್ಲ ಒಂದೇ ಊರಿನವರು, ಮೇಲಾಗಿ ಎಲ್ಲರೂ ಕೂಡಿಕೊಂಡಿರೋರು. ಏನೋ ಹುಡುಗ ನನ್ನ ತಮ್ಮ ಆವೇಶ ಆಗಿ ಮಾತಾಡಿರ್ಬೇಕು. ಅವನಿಗೆ ಸರಿಯಾಗಿ ಬುದ್ಧಿ ರಾಮ್ ಹೇಳ್ತೀನಿ ಗೌಡ್ರ. ಅದನ್ನೆಲ್ಲ ನೀವು ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ. ಹೇಗೆ ಹಾಗೆ ಹೋದ್ರೆ ಒಂದು ದಿನ ಮರಣ ಹಾಲೆ ಖಂಡಿತ ನಡೆದಾಗ ನಮಗೆ ಹೇಳು ನಿಮಗೆ ಅವಕಾಶ ಇರುವುದಿಲ್ಲ. ಸಮರವಾದ ನಡೆದಿದ್ದು ಗೌಡ್ರ ಒಟ್ಟಿನ ನನ್ನ ಬಲವಾದರ ಮಧ್ಯ ಬೇಕಾದ್ರೆ ಗೌಡ್ರ ಹೇಳಿ ಇದರಲ್ಲಿ ನೀನು ಭಾಗವಹಿಸಬೇಡ ಅಷ್ಟೇ. ತಮ್ಮ ಅಲ್ಲ, ಸೀತಾನು ಹೋದಾಗ ಏನ್ ರಾಮ ಹನುಮಂತ ಅರ್ಥ ಹೇಳ್ತಾರನ? ನಮ್ಮಂತವ್ರು ನಡ್ಕೊಂಡ ಕಟ್ಟಿ ಅರ್ಸಲ್ಲ. ಲೇ ಶೆಟ್ಟಿ, ಇತರಾಗ ನೋಡ್ಪಾಯನ್ನ ನಿನಗೆ ಹೇಳ್ತದೆ. ಭಾಗವಹಿಸಕ್ಕೆ ಬಂದ್ರು ಚರ್ತೈತಿ ಕರಿಯ, ಏ ಕರಿಯ, ಈ ರಾಮಲಿಂಗ ನಮಗೆ ಬೇಕಾದ ಮನುಷ್ಯ. ನೀನು ಸುಮ್ಮನಿರುವುದೇ ಒಳ್ಳೆಯದು. ಲೇ ಕರಿಯ, ವಾದ ನಡೆದದ್ದು ನಮಗೆ ಗೌಡ್ರಿಗೆ. ಗೌಡ್ರ ಹೇಟಿಯಕ್ಕೆ ಹಾಕಿ ಬಂದಿವಿ. ಸುಮ್ಮನೆ ನಡುವ ಬಾಯಿ ಹಾಕಿ ಅರ್ಚನೆ ಮಾಡಕ್ ಹೋಗಬೇಡ. ಅಲ್ಲಾಗ ನಾವು ಇಟ್ಕೊಂಡು ಸುಮ್ಮನೆ ಹಾಕಲಿ. ನೋಡು ರಾಮಲಿಂಗ, ಮುಂದಿನ ಸಲ ಸರ್ಕಾರ ಬ್ಯಾಂಕ್ ಎಲೆಕ್ಷನ್ಗೆ ನಾನು ಅಭಿವೃದ್ಧಿಯಾಗಿ ನಿಂತಿದ್ದೇನೆ. ನಿಮ್ಮೆಲ್ಲರೂ ಓಟು ಕೇಳಲು ಹೋದ್ರೆ ಆ ನಿನ್ನ ಸೊಕ್ಕಿನ ತಮ್ಮ ಬಲರಾಮ ಪ್ರತಿಯೊಂದಕ್ಕೂ ಅಡ್ಡ ಬರ್ತಾನೆ. ಯಾಕೆ? ಶ್ರೀಮಂತಿಕೆಯ ಸೊಕ್ಕು ಅಥವಾ ನಾನೇ ಕುಸ್ತಿಯ ಬಯಲನೆಂದ ಮೆರವಣಿಗೆಯೋ? ಗೌಡ, ನೀನು ಊರಲ್ಲಿ ಅನ್ಯಾಯ ಅತ್ಯಾಚಾರ ಮಾಡ್ತಿದ್ರು, ಅದಕ್ಕಾಗಿ ತಲೆ ಹಾಕಲು ನನ್ನ ಬಾಯಿ ಹಾಕಿದ್ದ ನಿನಗೆ ಸುಮ್ಮನೆ ಇಷ್ಟೊಂದು ಬಗೆಹರಿಸಿಕೊಂಡ್ರೆ ಸರಿ. ಇಲ್ಲವಾದ್ರೆ ಇದೇ ಊರಲ್ಲಿ ನಡೀಬೇಕಾಗ್ತದೆ ರಣರಂಗದ ಕಾರಣ. ಅದೇ ಕುತ್ತೆ ಸಿಟ್ಟು ಸಂಸಾರಕ್ಕೆ ಹುಳಿಯಿದ್ದಂತೆ, ಸನ್ಯಾಸಿ ಸರ್ವರಿಗೆ ಸರ್ದಾರನಂತೆ, ಸೂಳ ಯಾವತ್ತಿದ್ದರೂ ಗರ್ಭಿಯಾಗಲು ಬಾರದಂತೆ ಎಂದೆಲ್ಲ ನಾಳೆ ಆದರೂ ಈ ನಿಮ್ಮ ವಂಶವನ್ನೇ ನಿರ್ವಂಶ ಮಾಡಿ ನಿಮ್ಮ ಸಮಾಜ ಮೇಲೆ ನನ್ನ ಸಾಮ್ರಾಜ್ಯ ಕಾಟಿಲ್ಲ. ನನ್ನ ಹೆಸರು ಸಿದ್ದನಗೌಡನೇ ಅಲ್ಲ. ಗೌಡ್ರೆ, ಇಷ್ಟಕ್ಕೆ ಮುಚ್ಚಿಕೊಂಡು ಕೂತ್ರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಇಲ್ಲವಾದರೆ ಇಂದಿನಿಂದ ಪ್ರಾರಂಭವಾಗುತ್ತದೆ ರಣರಂಗದ ಕಾರಣ. अबे साले, जमाने में जिला रही तो मर्दों से टक्कर लेना चाहिए. तुम जैसा ही जुड़ोस नहीं, वो सच्चे मन कभी कच्चे को नहीं चला सकते. तुम जैसा ही जुड़ों के सामने ये सिद्धनगौड़ा सिर भी नहीं झुका सकते. आकाश में उड़ने वाले पंचवक्षों को पंजर में रखकर तैयार करना मेरा भाई, मगर इस बेकूफ आदमी को
ಮಕ್ಕಳಿಗೆ ಬುದ್ಧಿ ಹೇಳೋ ಜವಾಬ್ದಾರಿ ನಂದು. ಇದನ್ನು ದೊಡ್ಡ ಮಾಡಿ ವಿಕೋಪ ಮಾಡಕ್ ಹೋಗ್ಬೇಡ್ರಿ. ಮುಂದಾಗುವಂತ ಅನಾಹುತಕ್ಕೆ ನೀವೇ ಕಾರಣಾಗ್ತಾರೆ. ನೋಡಿ, ನೀವು ಊರಿನ ನಾಯಕರಾಗಿ ಎಲ್ಲರನ್ನು ಸರಿಯಾಗಿ ನೋಡುವುದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರನ್ನು ಮೀಸಿದ್ರೆ ಅದು ಸರಿಯಾಗಿರೋದಿಲ್ಲ, ಇದು ಒಳ್ಳೆಯದಲ್ಲ. ಸ್ಟೇಷನ್ ಎಂದು ಲಕ್ಷ ಕೊಟ್ಟು ತೀರ್ಪು ಹೋಗು ಹೋಗು ರಾಮಲಿಂಗ ಹೋಗು. ನಿನಗೆಂತ ತಾಕತ್ತು ಈ ಗೌರವ ಚಮತ್ಕಾರಕ್ಕೆ? ಶಿಕ್ಷಕರಲ್ಲದ ಶಾಲೆ, ಕಟ್ಟಿಗೆಲ್ಲದ ಒಲೆ, ಹಾಲಿಲ್ಲದ ಮಲೆ, ಸಂಗೀತವಿಲ್ಲದ ಕಲೆ, ಯಾವ ಹಸುವನ್ನು ತೀರ್ಸಲಿಕ್ಕೆ ಸಾಧ್ಯವಿಲ್ಲವೋ? ನೀನೇನೇ ಹೇಳಿ ಹೋದರೂ ನಿಮ್ಮ ವಂಶವನ್ನು ಸರ್ವನಾಶ ಮಾಡೋಣ ಬಿಡಲಾರೆ. ಬಲರಾಮ, ಹೇ ರಾಮಲಿಂಗ, ನಿನ್ನ ತಮ್ಮಂದಿರು ಎಷ್ಟು ತಂದು ನನ್ನ ಮೇಲೆ ಹಾರಾಡ್ತಾರಲ್ಲ, ಒಂದಿಲ್ಲ ಒಂದು ದಿನ ಅವರನ್ನು ಬೀದಿ ಹೆಣ ಮಾಡಿ ನನ್ನ ಕಾಲದಲ್ಲಿ ಹಾಕಿ ತುಳಿಯುತ್ತಿದ್ದಾರೆ. ನನ್ನ ಹೆಸರು ಪೊಲೀಸ್ ಪಾಟೀಲ್ ಚಿತ್ತನಗೌಡನೇ ಅಲ್ಲ. ಸಾಧ್ಯವಿಲ್ಲ ಸಹೋದರ, ಸಾಧ್ಯವಿಲ್ಲ. ನೀನೆಷ್ಟೇ ಮದುವೆ ಮತ್ತೋದಿಯಾಗಿ ಗುದ್ದಿಕೊಳ್ಳುತ್ತೇನೆಂದರು ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಪರಿಣಾಮ ನನ್ನ ಮನೆಗೆ ಬಾಳಿ ಬಂದಿರಲ್ಲ, ಎಷ್ಟು ಶಕ್ತ ಮಗನ ನಿನಗ. ಅಂತ ಸಾವನ್ನ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಈ ಬಲರಾಮ ಕಂಡುಬಲಿದ್ದಾನೆ. ನಾನೇ ಪುಣ್ಯದಿಂದ ನೆರವ ನಿಮ್ಮ ಬಣ್ಣವನ್ನು ಬದುಕಲು ಬಿಟ್ಟಿಲ್ಲ ಈ ಗೌಡರ ವಂಶಸ್ಥರು. ಸುಮ್ಮನೆ ತಮ್ಮ, ನಮ್ ಗೌಡ್ರು ಹೇಳಿದಂಗೆ ಕೇಳೆ. ಯಾಕೆ ಸುಮ್ಮ ಸಿಟ್ಟಿದೆ ಮಕ್ಕಳೇ ಮುಚ್ಚೋ ಗಪ್ಪ ನಿಲ್ಬೇಕ. ಅಕಸ್ಮಾತ್ ನೀವೇ ಬಿಟ್ಟಿರೋ ನಾವು ಬಿಡುವುದಿಲ್ಲ. ಬೆಸ್ಟ್ ಫ್ರೆಂಡ್ವರು ನಾವ್ಯಾರು ಗೊತ್ತೇ? ಸಿಕ್ಕಂತೆ ಕುರಿ ಹಾಲು ಕುಡಿದು ಮದವೇರಿನಿಂದ ಈ ಕೊರಳಿದ ಗಂಡು ಹುಲಿ ನಾನು. ಕುಡಿದ ಹಾಲೆಂದು ನಮ್ಮ ತಂಟೆಗೆ ಬಂದರೆ ನಿಮ್ಮೆಲ್ಲರನ್ನು ಕೊಂದು ಹಾಕಿ ಆ ರಕ್ತದಿಂದ ಪುಣ್ಯ ಸ್ನಾನ ಮಾಡದಿದ್ದರೆ ನನ್ನ ಹೆಸರು ರಾಮಲಿಂಗ ತಮ್ಮ ಬಲಶಾಲಿ ಬಲರಾಮನೇ ಅಲ್ಲ. ಹೊರ್ತನ ಮಕ್ಕಳ ನನ್ನ ಕೈಯಾಗ ಸಿಗುತ್ತಿದ್ದಾರ ಕಚಪಾಚ ತುಳುತ್ತೀನಿ ನಿನ್ನ. ಎಲ್ಲ ಸ್ವಚ್ಛನ ಪುಣ್ಯ ಎಷ್ಟು ದಿವಸ ನನ್ನ ಲಕ್ಷ್ಮಿ ಬಂತಕ್ಕೆ ದಾರಲೆಕ್ಕಿತ್ತು ನನ್ನ ತಪ್ಪು ಕಾಣಿಸ್ತಾ ಇದೆ. ಕಾಳಿಂಗ ಎನ್ನುತ್ತಾನ ಅಲ್ಲಿ ಮೇಲ ಬಳ್ಳಿಂತಾನೆ ಗೌರಿ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡುವ ಸ್ನೇಹಿತ, ನನಗೂ ಸ್ವಲ್ಪ ಟೈಮ್ ಕೊಡು. ಇದುವರೆಗೆ ಹಾರಾಡಿ ಹೋದ್ರೆ ಅವರು ಹೇಗೆ ಮಣ್ಣು ಮುಗಿಸ್ಬಿಡೋಣ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ಅವರು
ನನ್ನ ಹಿಡೆಯಿಂದ ಕಚ್ಚಿ 10 ಸೈನಿಕರು ಕೊಂದ ವಿಷಯ ಸಂಬಂಧಪಟ್ಟ ನಾನು ಕಾಳಿಂಗ ಇದ್ದೇನೆ. ಶಮೋಷ್ ಕಳಿಂಗ ಶಮೋಷ್ ಅಂತ ನೋಡು ಕಳಿಂಗ, ಇಲ್ಲಿಂದ ನಾವು 4 ಜನ ಒಟ್ಟಿರಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ನನ್ನಿಂತೆ ನಾವೆಲ್ಲರೂ ಒಟ್ಟಿರಲೇಬೇಕು. ನಾವೆಲ್ಲರೂ ಕೂಡ ಆ ರಾಮಲಿಂಗನ ವಂಶವನ್ನು ನಿರ್ವಂಶ ಮಾಡಬೇಕು. ಅಂದಾಗ ಈ ಸೃಷ್ಟಿ ನಮ್ಮ ಮಸ್ತಿರುತ್ತದೆ. ಕಾಳಿಂಗ, ಆದಷ್ಟು ಬೇಗನೆ ಪಾರ್ಟಿ ಏರ್ಪಾಡು ಮಾಡು. ನಡೆಯ ಹೋಗೋಣ. ಶೆಟ್ರ್ ಹೇಳಿದಂತೆ ಒಳಗೆ ಹೋಗಿ ವಿಚಾರ ಮಾಡೋಣ. ಬಾಸ ಆಯ್ತಾ ಹೋಗೋಣ.